ಸೊ ಗೈಸ್, ನಾವು ಇದುವರೆಗೂ ಏನ್ ಮಾಡಿದ್ವಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಗಳನ್ನ ಕಲ್ತ್ಕೊಂಡ್ವಿ. ಬ್ಯಾಲೆನ್ಸ್ ಶೀಟ್ ಗೊತ್ತಾಯ್ತು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಗೊತ್ತಾಯ್ತು, ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಗೊತ್ತಾಯ್ತು. ಈಗ ಇದರ ಅಪ್ಲಿಕೇಶನ್ ಗಳನ್ನು ನಾವು ನೋಡೋಣ. ನಾವು ಲೆಟ್ ಇಸ್ ಮೇಕ್ ಸೆನ್ಸ್ ಆಫ್ ದಿಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬೈ ಕ್ಯಾಲ್ಕುಲೇಟಿಂಗ್ ಫ್ಯೂ ರೇಷಿಯೋಸ್. ಸಿ ದ ಥಿಂಗ್ ಇಸ್, ಫೈನಾನ್ಷಿಯಲ್ ರೇಷಿಯೋಸ್ ನಮಗೆ ಏನ್ ಹೇಳ್ತವೆ ಅಂದ್ರೆ, ಒಂದು ಕಂಪನಿಯ ಯಾವುದೇ ಒಂದು ಪಾಯಿಂಟ್ ಅನ್ನ ಗ್ಲಾನ್ಸ್ ನಲ್ಲಿ ಹೇಳ್ತವೆ. ಈಗ ಸಾಲ, ಕಂಪನಿಯ ಸಾಲ ಎಷ್ಟಿದೆ ಅನ್ನೋದನ್ನ ಗ್ಲಾನ್ಸ್ ನಲ್ಲಿ ಹೇಳುತ್ತೆ ರೇಷಿಯೋ. ಕಂಪನಿ ಎಷ್ಟು ಪ್ರಾಫಿಟ್ ಮಾಡ್ತಿದೆ ಅದನ್ನ ಒಂದು ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ಹೇಳುತ್ತೆ. ಅದನ್ನೆಲ್ಲ ಗ್ಲಾನ್ಸ್ ಅಂತೀವಲ್ವ ನಾವು. ಸೊ ಈ ಫೈನಾನ್ಷಿಯಲ್ ರೇಷಿಯೋ ನಮಗೆ ಅನಾಲಿಸಿಸ್ ಮಾಡೋದಕ್ಕೆ ಬಹಳ ಸುಲಭ ಮಾಡಿಕೊಡುತ್ತೆ. ನೋಡಿ, ಅದನ್ನ ಹೇಳಿದೀನಿ. ದೀಸ್ ಹೆಲ್ಪ್ ಅಸ್ ಇಂಟರ್ಪ್ರೆಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇನ್ ಅನ್ ಈಸಿಯರ್ ವೇ. ಹೌದಲ್ವಾ? ಬೆಂಜಮಿನ್ ಗ್ರಾಹಮ್ ಮೇಡ್ ಇಟ್ ಫೇಮಸ್. ಸೊ ಫೈನಾನ್ಷಿಯಲ್ ರೇಷಿಯೋಸ್ ಗಳನ್ನ ಬೆಂಜಮಿನ್ ಗ್ರಾಹಮ್ ಅವರು ಫೇಮಸ್ ಮಾಡಿದ್ರು ಅವರ ಪುಸ್ತಕಗಳಲ್ಲಿ ಎಲ್ಲ ಕಡೆ. ಫೈನಾನ್ಷಿಯಲ್ ರೇಷಿಯೋಸ್ ಹೆಲ್ಪ್ ಅಸ್ ಕಂಪೇರ್ ಪಿಯರ್ಸ್. ಅಂದರೆ ಒಂದು ಕಂಪನಿಯನ್ನು ಮತ್ತೊಂದು ಕಂಪನಿ, ಒಂದೇ ಸೆಗ್ಮೆಂಟ್ನಲ್ಲಿ ಎರಡು ಕಂಪನಿ ಇರ್ತವೆ ಅಂತ ಇಟ್ಕೊಳ್ಳಿ. ಇವಾಗ ಎರಡು ಕೆಮಿಕಲ್ ಕಂಪನಿ ಇರ್ತವೆ ಅಥವಾ ಎರಡು ಫಾರ್ಮಾ ಕಂಪನಿಗಳು ಇರ್ತವೆ. ಒಂದು ಗ್ಲೆನ್ ಮಾರ್ಕು ಮತ್ತು ಇನ್ನೊಂದು ಯಾವುದು ಸನ್ ಫಾರ್ಮಾಸ್ಯೂಟಿಕಲ್ಸ್. ಇವೆರಡನ್ನ ಕಂಪೇರ್ ಮಾಡ್ಬೇಕು. ನೀನು ಗ್ಲೆನ್ ಮಾರ್ಕ್ ತೊಗೊಬೇಕಾ, ಸನ್ ಫಾರ್ಮಾ ತೊಗೊಬೇಕಾ? ಇದನ್ನು ನೋಡಲಿಕ್ಕೆ ಒಂದಷ್ಟು ಫೈನಾನ್ಷಿಯಲ್ ರೇಷಿಯೋಗಳನ್ನ ನೀನು ಕ್ಯಾಲ್ಕುಲೇಟ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವುದು ಬೆಟರ್ ಇದೆ, ಯಾವುದು ವರ್ಸ್ಟ್ ಇದೆ ಅಂತ. ಲೈಕ್ ಕಂಪ್ಯಾರಿಟಿವ್ಲಿ ವರ್ಸ್ಟ್ ಇದೆ ಅಂತ. ಸೊ ದಿಸ್ ಈಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ಫೈನಾನ್ಷಿಯಲ್ ರೇಷಿಯೋಸ್. ನೌ ಲೆಟ್ಸ್ ಗೋ ಟು ದಿ ಸೆಕೆಂಡ್ ಸ್ಲೈಡ್. ಕ್ಲಾಸಿಫಿಕೇಶನ್. ಫೈನಾನ್ಷಿಯಲ್ ರೇಷಿಯೋನಲ್ಲಿ ಏನೇನು ಕ್ಲಾಸಿಫೈ ಮಾಡಿದ್ದಾರೆ. ದೀಸ್ ಫೈನಾನ್ಷಿಯಲ್ ರೇಷಿಯೋಸ್ ಕ್ಯಾನ್ ಬಿ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು ಡಿಫರೆಂಟ್ ಕ್ಯಾಟಗರೀಸ್. 4 ಗಿಂತ ಜಾಸ್ತಿ ಇದೆ. ಪ್ರಾಫಿಟಬಿಲಿಟಿ ರೇಷಿಯೋ, ಕಂಪನಿ ಎಷ್ಟು ಪ್ರಾಫಿಟ್ ಮಾಡುತ್ತಿದೆ ಅಂತ ತೋರಿಸುತ್ತೆ. ಲೆವರೇಜ್ ರೇಷಿಯೋ, ಕಂಪನಿಯ ಸಾಲದ ಬಗ್ಗೆ ಹೇಳುತ್ತೆ. ಎಫಿಷಿಯನ್ಸಿ ರೇಷಿಯೋ, ಎಷ್ಟು ಎಫಿಷಿಯೆಂಟ್ ಆಗಿದೆ. ಲಿಕ್ವಿಡಿಟಿ, ಸಾಲವನ್ನು ಈಸಿಯಾಗಿ ತೀರಿಸುತ್ತಾ ಕಂಪನಿ. ಕ್ಯಾಪಿಟಲ್ ಅಲೋಕೇಶನ್ ರೇಷಿಯೋಸ್, ಅಂದರೆ ನೀನು ನಿನ್ನ ಕಂಪನಿಯಲ್ಲಿ ಬರುವ ದುಡ್ಡನ್ನು ಹೇಗೆ ಇನ್ವೆಸ್ಟ್ ಮಾಡ್ತಿದ್ಯಾ ಅದನ್ನು ಕ್ಯಾಪಿಟಲ್ ಅಲೋಕೇಶನ್ ರೇಷಿಯೋ ಹೇಳುತ್ತೆ. ವಾರನ್ ಬಫೆಟ್ ಎಲ್ಲ ಕಡೆ ಅದೇ ಹೇಳೋದು. ಸಿಇಒಗಳು ಏನು ಮಾಡ್ತಾರೆ, ಕಂಪನಿಯ ಪ್ರಮೋಟರ್ಸ್ ಏನು ಮಾಡ್ತಾರೆ, ಒಂದು ಫೀಲ್ಡಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಏನು ಫಾರ್ಮಾ ಎಕ್ಸ್ಪರ್ಟ್ ಇರ್ತಾನೆ, ಅವನು ಮೆಡಿಕಲ್ಸಲ್ಲಿ ರಿಸರ್ಚ್, ಕೆಮಿಸ್ಟ್ರಿ ಬಗ್ಗೆ ಎಲ್ಲ ಚೆನ್ನಾಗಿ ರಿಸರ್ಚ್ ಮಾಡಿರ್ತಾನೆ. ಅವನು ಒಂದು ಫಾರ್ಮಾ ಕಂಪನಿಯನ್ನು ಫೌಂಡ್ ಮಾಡ್ತಾನೆ. ಇವನಿಗೆ ದುಡ್ಡನ್ನು ಹೇಗೆ ಅಲೋಕೇಟ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ, ಆಸ್ ಪರ್ ನಮ್ಮ ವಾರನ್ ಬಫೆಟ್ ಹೇಳೋ ಪ್ರಕಾರ. ಸೊ ವಾರನ್ ಬಫೆಟ್ ನಾನೇನ್ ಮಾಡ್ತೀನಿ ಅಂದ್ರೆ, ಈ ಕಂಪನಿಯನ್ನು ಅಕ್ವೈರ್ ಮಾಡಿಕೊಂಡು ಆ ಫಾರ್ಮಾ ಎಕ್ಸ್ಪರ್ಟ್ ಇರ್ತಾರಲ್ಲ ಅವ್ರಿಗೆ ದುಡ್ಡನ್ನು ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ ಅಂತ ಹೇಳ್ತಿರ್ತಾರೆ. ಸೊ ದಟ್ಸ್ ವೈ ಕ್ಯಾಪಿಟಲ್ ಅಲೋಕೇಶನ್ ರೇಷಿಯೋ ಇಸ್ ವೆರಿ ಇಂಪಾರ್ಟೆಂಟ್. ನಾವೀಗ ಎಲ್ಲ ರೇಷಿಯೋಗಳನ್ನ ಡೀಟೈಲ್ ಆಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಯಾವುದು, ಲೆವರೇಜ್ ರೇಷಿಯೋ. ಮೊದಲನೇದಾಗಿ ನಾವೇನ್ ಮಾಡೋಣ, ಡೆಟ್ ಟು ಅಸೆಟ್ ರೇಷಿಯೋನ ನೋಡೋಣ. ಸೊ ಇದೇನ್ ತೋರಿಸುತ್ತೆ ನಮ್ಗೆ, ನಿಮ್ಮ ಆಸ್ತಿಯಲ್ಲಿ, ಅಸೆಟ್ಸ್ ಅಂದ್ರೆ ಆಸ್ತಿ ಅಲ್ವೇ, ಈ ಆಸ್ತಿಯಲ್ಲಿ ಎಷ್ಟು ಪಾಲು ಸಾಲದಿಂದ ಬಂದಿರುವ ಆಸ್ತಿ. ಈಗ ಫಾರ್ ಎಕ್ಸಾಂಪಲ್ ನೀನು 1 ಕೋಟಿಯ ಪ್ರಾಪರ್ಟಿ ತಗೊಂಡಿದ್ಯಾ ಅಂತ ಇಟ್ಕೋ. ಅದರಲ್ಲಿ 60 lakhs ನೀನೇನ್ ಮಾಡಿದ್ಯಾ, ಸಾಲ ಮಾಡಿದ್ಯಾ ಬ್ಯಾಂಕ್ ಅಲ್ಲಿ. ಅದ್ರ ಜೊತೆಗೆ ಒಂದು 10 ಲಕ್ಷ ಕೈ ಸಾಲ ಮಾಡಿದ್ಯಾ ಎಲ್ಲಿ ಫ್ರೆಂಡ್ಗಳು ಅಲ್ಲಿ ಇಲ್ಲಿ. ಸೊ ನಿನ್ನ ಡೆಟ್ ಟು ಅಸೆಟ್ ರೇಷಿಯೋ ಎಷ್ಟಾಗುತ್ತೆ. ಡೆಟ್ ಟು ಅಸೆಟ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಲಾಂಗ್ ಟರ್ಮ್ ಡೆಟ್ ಪ್ಲಸ್ ಶಾರ್ಟ್ ಟರ್ಮ್ ಡೆಟ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್. ನಿನ್ನ ಲಾಂಗ್ ಟರ್ಮ್ ಸಾಲ ಪ್ಲಸ್ ನಿನ್ನ ಶಾರ್ಟ್ ಟರ್ಮ್ ಸಾಲ, ಇದು ಲಾಂಗ್ ಟರ್ಮ್ ಇದು ಶಾರ್ಟ್ ಟರ್ಮ್ ಅಂತ ಎಕ್ಸಾಂಪಲ್ ತಗೊಳ್ಳೋಣ. ಮೇ ಬಿ ನೀವು 10 ಲಕ್ಷನ 3 ತಿಂಗಳಲ್ಲಿ ಕೊಡಬೇಕು. ಈ 60 ಲಕ್ಷವನ್ನು ನೀನು 10 ವರ್ಷ ಬಿಟ್ಕೊಟ್ರು ನಡೆಯುತ್ತೆ, ಬಿಕಾಸ್ ಬ್ಯಾಂಕ್ ಸಾಲ ಅಲ್ವೇ, ಅದಕ್ಕೋಸ್ಕರ. ಸೊ ಲಾಂಗ್ ಟರ್ಮ್ ಡೆಟ್ 60,000 ಇದೆ, ಶಾರ್ಟ್ ಟರ್ಮ್ ಡೆಟ್ 10,000 ಇದೆ. ಇದನ್ನ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್. ನಿನ್ನ ಆಸ್ತಿ ಎಷ್ಟಿದೆ, 1 ಕೋಟಿ ಇದೆ, 100 lakhs. ಸೊ ಎಷ್ಟಾಯ್ತು, 70 ಡಿವೈಡೆಡ್ ಬೈ 100. ಸೊ ನಿನ್ನ ಆಸ್ತಿಯಲ್ಲಿ 70% ಸಾಲ ಇದೆ. ಸೊ ನೀನು 70% ನೋಡ್ಬಿಟ್ರೆ ನಿನಗೆ ಗೊತ್ತಾಗುತ್ತೆ ಡೆಟ್ ಟು ಅಸೆಟ್ ರೇಷಿಯೋ 70% ಇದೆ ಅಂತ. ಒಂದು ಕಡೆ ನಿನಗೆ ನಂಬರ್ ನೋಡ್ಬಿಟ್ರೆ ಗೊತ್ತಾಗುತ್ತೆ ನಿನ್ನ ಆಸ್ತಿಯನ್ನ 70% ಸಾಲ ಮಾಡಿ ನೀನು ತಗೊಂಡಿದ್ಯಾ ಅಂತ. ಸೊ ದಿಸ್ ಈಸ್ ದಿ ಸಿಗ್ನಿಫಿಕೆನ್ಸ್. ರೇಷಿಯೋವನ್ನು ನೋಡಿದ್ರೆ ಇಷ್ಟು ಸುಲಭವಾಗಿ ನಮಗೆ ಅರ್ಥ ಆಗುತ್ತೆ. ನಾವು ಎವ್ರಿ ಟೈಮ್ ನಿಂದು ಆ ಸಾಲ ಎಷ್ಟಿದೆ, ಈ ಸಾಲ ಎಷ್ಟಿದೆ, ಇದೆಷ್ಟಿದೆ, ಅದೆಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಇದನ್ನ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ದಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಡೆಟ್ ಟು ಅಸೆಟ್ ರೇಷಿಯೋ. ಈಗ ನಾವು ಡೆಟ್ ಟು ಅಸೆಟ್ ರೇಷಿಯೋನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಒಂದು ಕಂಪನಿಯ ಬ್ಯಾಲೆನ್ಸ್ ಶೀಟ್ನಲ್ಲಿ ಹೋಗಿ ನೋಡೋಣ. ಬ್ಯಾಲೆನ್ಸ್ ಶೀಟ್ಗೆ ಹೋಗೋಕ್ಕೆ ಮುಂಚೆ ಸ್ಕ್ರೀನಲ್ಲಿ ಒಂದ್ಸಲ ಕ್ಯಾಲ್ಕುಲೇಟ್ ಹೇಗೆ ಮಾಡೋದು ನೋಡೋಣ. ಬಾರೋಯಿಂಗ್ಸ್ ಎಷ್ಟಿದೆ, 182 crores. ನಮ್ಮ ಫಾರ್ಮುಲಾ ಏನು ಹೇಳುತ್ತೆ, ಡೆಟ್ ಟು ಅಸೆಟ್ ರೇಷಿಯೋ ಅಂದರೆ ಲಾಂಗ್ ಟರ್ಮ್ ಡೆಟ್ ಪ್ಲಸ್ ಶಾರ್ಟ್ ಟರ್ಮ್ ಡೆಟ್ ಡಿವೈಡೆಡ್ ಬೈ ಅಸೆಟ್ಸ್. ಸೊ ಇಲ್ಲಿ ಎಷ್ಟಿದೆ, 182 ಕೋಟಿ ಬಾರೋಯಿಂಗ್ಸ್ ಇದೆ, ಈಕ್ವಲ್ 182. ಇವು ಟೋಟಲ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದಾರೆ. ಟೋಟಲ್ ಅಸೆಟ್ಸ್ ಎಷ್ಟಿದೆ, 1325 ಡಿವೈಡೆಡ್ ಬೈ 1325 ಈಕ್ವಲ್ಸ್ 182 ಡಿವೈಡೆಡ್ ಬೈ 1325
ಈಕ್ವಲ್ಸ್ 0.13. ದಟ್ ಮೀನ್ಸ್ 13%. ನಿಮ್ಮ ಡೆಟ್ ಟು ಅಸೆಟ್ಸ್ ಎಷ್ಟಿದೆ? 13% ಇದೆ. ಅಂದ್ರೆ ನಿಮ್ಮ ಟೋಟಲ್ ಆಸ್ತಿಯಲ್ಲಿ 13% ಮಾತ್ರ ಸಾಲದಿಂದ ಬಂದಿದೆ. ಇದು ಕಡಿಮೆನಾ ಜಾಸ್ತಿನಾ ಅಂತ ನಾವು ನೋಡ್ಬೇಕು ಅಂದ್ರೆ ಇನ್ನೊಂದು ಕಂಪನಿಯನ್ನು ತಗೊಂಡು ಕಂಪೇರ್ ಮಾಡ್ಬೇಕಾಗುತ್ತೆ. ಸೊ ಇವರು ಬಾರೋಯಿಂಗ್ಸ್ 182 crores ಮತ್ತೆ ಅಸೆಟ್ಸ್ 1325 crores ಎಲ್ಲಿಂದ ತಗೊಂಡ್ರು? ಆಬ್ವಿಯಸ್ಲಿ ಇವರು ಬ್ಯಾಲೆನ್ಸ್ ಶೀಟ್ ಇಂದ ತಗೊಂಡ್ರು. ಓಕೆ, ನಾವೀಗ ನೋಡಿದ್ವಿ ಬಾರೋಯಿಂಗ್ಸ್ 182 crores ಇತ್ತು, ಅದನ್ನ ಡಿವೈಡ್ ಮಾಡಿದ್ವಿ ಎಂದ್ರಿಂದ ಟೋಟಲ್ ಅಸೆಟ್ಸ್ ಇಂದ 1325 crores ಅಂತ. ಇದನ್ನು ಬ್ಯಾಲೆನ್ಸ್ ಶೀಟ್ನಲ್ಲಿ ನೋಡೋದು ಹೇಗೆ? ಕಂಪ್ನಿ ಆ್ಯನ್ಯುಯಲ್ ರಿಪೋರ್ಟ್ನಲ್ಲಿ ನೋಡೋದು ಹೇಗೆ? ಲೆಟ್ಸ್ ಗೋ ಟು ದಿ ಆ್ಯನ್ಯುಯಲ್ ರಿಪೋರ್ಟ್. ಈಗ ಬ್ಯಾಲೆನ್ಸ್ ಶೀಟ್ನಲ್ಲಿ ನಾನ್ ಕರೆಂಟ್ ಲಿಯಬಿಲಿಟೀಸ್ ಎಷ್ಟಿದೆ? ಬಾರೋಯಿಂಗ್ಸ್ 88 crores ಇದೆ. ಅದಾದ್ಮೇಲೆ ಕರೆಂಟ್ ಲಿಯಬಿಲಿಟೀಸ್ ಅಲ್ಲಿ ಎಷ್ಟಿದೆ? ಬಾರೋಯಿಂಗ್ಸ್ 56 crores ಇದೆ. 56 ಪ್ಲಸ್ 88 ಎಷ್ಟಾಯಿತು? 56.98 ಅಂದರೆ 57 ಹಾಕೊಂಬೇಡ. 88 ಪ್ಲಸ್ ಒಂದು 7 95 ಪ್ಲಸ್ ಒಂದು 50 145 ಆಯ್ತಲ್ಲ. ಸೊ 145 crores ಆಯಿತು. ಇಲ್ಲಿ ನಾವು ಒಂದು ಪಾಯಿಂಟನ್ನು ಗಮನಿಸಬೇಕು. ಅದರ್ ಫೈನಾನ್ಷಿಯಲ್ ಲಿಯಬಿಲಿಟೀಸ್ ಅಂತ ಇಲ್ಲಿ ಬರೆದಿದ್ದಾರೆ, ನೋಟ್ ನಂಬರ್ 19. ಅದರಲ್ಲಿ ಎಷ್ಟಿದೆ? 89 crores ಇದೆ. ಈ ಅದರ್ ಫೈನಾನ್ಷಿಯಲ್ ಲಿಯಬಿಲಿಟೀಸ್ನಲ್ಲಿ ಏನೇನಿದೆ ಅಂತ ನೋಡೋಣ. ಪೇಜ್ ನಂಬರ್ 88ಗೆ ಹೋಗಿ, ನೋಟ್ ನಂಬರ್ 19 ಹೋಗಿ. ಸೊ ಕರೆಂಟ್ ಫೈನಾನ್ಷಿಯಲ್ ಲಿಯಬಿಲಿಟೀಸ್ ಅಲ್ಲಿ ಏನೇನಿದೆ? ಕರೆಂಟ್ ಮೆಚುರಿಟೀಸ್ ಆಫ್ ಲಾಂಗ್ ಟರ್ಮ್ ಡೆಟ್ 25 crores. ಸೊ ನೀವು ಮುಂಚೆ ಸಾಲ ತಗೊಂಡಿದ್ರೆ ಅದ್ರ ಬಾಕಿ 25 ಕೋಟಿ ಇದೆ ಈ ಸಲ ಕೊಡಬೇಕಾಗಿರೋದು. ಅದನ್ನ ನಾವು ಆ್ಯಡ್ ಮಾಡಬೇಕಲ್ವಾ? ಆಬ್ವಿಯಸ್ಲಿ ಆ್ಯಡ್ ಮಾಡ್ಬೇಕು ಬಾರೋಯಿಂಗ್ಸ್ಗೆ. ಸೊ 145 ಪ್ಲಸ್ 25 ಎಷ್ಟಾಯ್ತು? 170 ಆಯ್ತು. ಬಟ್ ಅವರು 182 crores ಬರ್ತಿದ್ದಾರೆ. 182 crores ಯಾವುದು? ಅದು ನೋಡೋಣ. ಇಂಟ್ರೆಸ್ಟ್ ಅಕ್ರೂಡ್ ಬಟ್ ನಾಟ್ ಡ್ಯೂ ಟು ಬಾರೋಯಿಂಗ್ಸ್, ಬಡ್ಡಿ ಬಟ್ ಸಾಲದಿಂದ ಬಂದಿರುವ ಬಡ್ಡಿ ಅಲ್ಲ ಅಂತ. ಸೊ ದಟ್ ಈಸ್ 39 lakhs. ಆದಮೇಲೆ ಅನ್ಕ್ಲೈಮ್ ಡಿವಿಡೆಂಡ್ಸ್ ಇದು ಬರಲ್ಲ. ಕ್ರೆಡಿಟರ್ಸ್ ಫಾರ್ ಕ್ಯಾಪಿಟಲ್ ಗುಡ್ಸ್. ಸೊ ಕ್ಯಾಪಿಟಲ್ ಗೂಡ್ಸ್ಗೆ ನೀನು ಸಾಲ ತೊಗೊಂಡಿದ್ಯಾ, ಅದನ್ನೊಂದು ಕೋಟಿ ಬರುತ್ತೆ. ಅದು ಕೂಡ ಇದಕ್ಕೆ ಆ್ಯಡ್ ಆಗಬೇಕಲ್ವಾ? ದಟ್ ಈಸ್ 11 crores. ಟೋಟಲ್ ಎಷ್ಟಾಯಿತು? 181 crores. ಲೈಕ್ ಈ ಚಿಲ್ಲರೆ ಪಲ್ರೆಲ್ಲ ಬಿಡ್ಬಿಟ್ಟಿದ್ದೀವಲ್ಲ, ಅದೆಲ್ಲ ಸೇರಿಸೋ ರೌಂಡ್ ಫಿಗರ್ ಮಾಡಿ 182 crores ಬರ್ತಿದ್ದಾರೆ. ಸಿ ದ ಥಿಂಗ್ ಈಸ್, ಸ್ಕ್ರೀನರು ಡೈರೆಕ್ಟು ಏನಂತಾರೆ, ಈ ಬ್ಯಾಲೆನ್ಸ್ ಶೀಟ್ನಿಂದ ತಗೊಂಡು ಡೇಟಾನ ಅಪ್ಡೇಟ್ ಮಾಡಿರಲ್ಲ ಅವರ ವೆಬ್ಸೈಟ್ನಲ್ಲಿ. ಅವರು ಇನ್ನೊಂದು ದೊಡ್ಡ ಕಾರ್ಪೊರೇಟ್ ಡೇಟಾ ಪ್ರೊವೈಡ್ ಮಾಡೋ ವೆಬ್ಸೈಟ್ನಿಂದ ಡೇಟಾನ ತೊಗೊತಾರೆ. ಆ ಡೇಟಾನ ತೊಗೊಂಡು ನಮಗೆ ಪ್ರೊವೈಡ್ ಮಾಡ್ತಾರೆ. ಸೊ ಡೇಟಾ ಡಿಸ್ಕ್ರಿಪೆನ್ಸಿ screener.in ತುಂಬಾ ಕಡಿಮೆ ಇದೆ, ಬಟ್ ಸ್ಟಿಲ್ ಡಿಸ್ಕ್ರಿಪೆನ್ಸಿ ಇದ್ದೇ ಇರುತ್ತೆ ಸಮ್ಟೈಮ್ಸ್, ಏನು ಮಾಡೋಕ್ಕಾಗಲ್ಲ. ಸೊ ನಾವೇನು ಮಾಡಬೇಕು? screener.in ಸಿಂಪ್ಲಿಫೈ ಮಾಡ್ಕೊಳ್ಳಿಕ್ಕೆ ಮಾತ್ರ ರೆಫರ್ ಮಾಡಬೇಕು. ನಿಮಗೆ ಏನಾದರೂ ಈಗ ಯಾವುದೋ ಒಂದು ಕಂಪನಿ, ಒಂದು 100 ಕಂಪನಿನ ನಿಮಗೆ ಶಾರ್ಟ್ ಲೀಸ್ಟ್ ಮಾಡಿ ಇಟ್ಕೊಂಡಿರ್ತೀರಿ. 100 ಕಂಪನಿ ನೋಡಬೇಕು. ಸೊ 100 ಕಂಪನಿನ ಪಟ್ ಅಂತ ಎಲ್ಲನೂ ಬ್ಯಾಲೆನ್ಸ್ ಶೀಟ್ ತೆಗೆದು ನೋಡೋಕ್ಕಾಗಲ್ವಲ್ಲ, ಅದಕ್ಕೆ ಸ್ಕ್ರೀನರಲ್ಲಿ ಹೋಗಿ ನೋಡ್ತೀರಾ. ಅದರಲ್ಲಿ ನೀವು ಶಾರ್ಟ್ ಲೀಸ್ಟು ಒಂದು 25 ಕಂಪ್ನಿ ಮಾಡ್ತೀರಾ. ಆ 25 ಕಂಪ್ನಿನ ಬೇಕಾದರೆ ಡೈರೆಕ್ಟ್ ನೀವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳಿಗೆ ಬಂದು ಈ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ಸ್ಟಿಲ್ ನೀವು ಸ್ಕ್ರೀನರ್ನ ನೋಡಿಕೊಂಡ್ರೆ 90% ಪೀಪಲ್ಗಿಂತ ನೀವು ಬ್ರಿಲಿಯಂಟ್ ಆಗಿರ್ತೀರ. ಬಿಕಾಸ್ 90% ಪೀಪಲ್ ಏನು ಮಾಡಲ್ಲ. ಯಾರೋ ಟಿ ವಿಲಿ ಹೇಳ್ತಾರೆ ಅದಾನಿ ಪೋರ್ಟ್ಸ್ ತೊಗೊತವ್ರು, ಅದಾನಿ ಪೋರ್ಟ್ಸ್ ತೊಗೊತಾರೆ. ಎಕ್ಸಾಂಪಲ್ ಹೇಳಿದಷ್ಟೇ. ಅದಾನಿ ಪೋರ್ಟ್ಸ್ ಇಸ್ ನಾಟ್ ಅ ಬ್ಯಾಡ್ ಕಂಪನಿ ಆರ್ ಅದಾನಿ ಪೋರ್ಟ್ಸ್ ಇಸ್ ನಾಟ್ ಅ ಗುಡ್ ಕಂಪನಿ ನಾನು ರೆಕಮೆಂಡ್ ಮಾಡ್ತಿಲ್ಲ. ಐ ಆಮ್ ಜಸ್ಟ್ ಗಿವಿಂಗ್ ಯು ಅನ್ ಎಕ್ಸಾಂಪಲ್. ಈಗ ಅರ್ಥ ಆಯ್ತಲ್ಲ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ನಮಗೆ ಬ್ಯಾಲೆನ್ಸ್ ಶೀಟ್ ಯಾಕೆ ಇಂಪಾರ್ಟೆಂಟ್ ಗೊತ್ತಾಯ್ತಲ್ಲ. ನಮ್ಮದು ಲಾಜಿಕ್ ಯೂಸ್ ಮಾಡಬೇಕಷ್ಟೆ. ಈಗ ಫಾರ್ ಎಕ್ಸಾಂಪಲ್ ಕರೆಂಟ್ ಮೆಚೂರಿಟೀಸ್ ಆಫ್ ಲಾಂಗ್ ಟರ್ಮ್ ಡೆಟ್ ಅಂದರೆ ಆಬ್ವಿಯಸ್ಲಿ ಅದು ಸಾಲದ ಅಂಡರ್ ಬರುತ್ತೆ. ಕ್ರೆಡಿಟರ್ಸ್ ಫಾರ್ ಕ್ಯಾಪಿಟಲ್ ಗುಡ್ಸ್ ಅಂದರೆ ಅದು ಕೂಡ ಸಾಲದಲ್ಲಿ ಬರುತ್ತೆ. ಹೀಗೆ ಕೆಲವು ಕಡೆ ಏನಾಗುತ್ತೆ ಗೊತ್ತಾ, ವೆಹಿಕಲ್ಗೆ ಲೋನ್ ತೊಗೊಂಡಿರ್ತಾರೆ, ಅದ್ರದ್ದು ಸಾಲ ಇಲ್ಲೆಲ್ಲ ಆ್ಯಡ್ ಆಗಿರುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ನಾವು ಒಂದೊಂದಾಗೆ ಆ್ಯಡ್ ಮಾಡಬೇಕಾಗತ್ತೆ. ಇದನ್ನೆಲ್ಲ ಮಾಡಲಿಕ್ಕೆ ಟೈಮ್ ಹಿಡಿಯುತ್ತೆ ಅಂತ ನಾವೇನು ಮಾಡ್ತೀವಿ, screener.in ಡೈರೆಕ್ಟ್ ರೆಫರ್ ಮಾಡಿಬಿಡ್ತೀವಿ. ಸೊ ಸ್ಕ್ರೀನರ್ ಮೋಸ್ಟ್ಲಿ ಗಿವ್ಸ್ ಯು ಆ್ಯಕ್ಯುರೇಟ್ ಡೇಟಾ. ಸಮ್ಟೈಮ್ಸ್ ಡೇಟಾ ಡಿಸ್ಕ್ರಿಪೆನ್ಸಿ ಇರುತ್ತೆ. ಈಗ ಪ್ರಶ್ನೆ ಏನಪ್ಪ ಅಂದರೆ, ಓ ಮೈ ಗಾಡ್ ಈಗ ನಿಮಗೆ ಒಂದು ಪ್ರಶ್ನೆ ಬರ್ಬೋದು, ಪ್ರತಿ ಬಾರಿ ನಾನು ಸ್ಕ್ರೀನರ್ಗೆ ಹೋಗಿ ಅದರಲ್ಲಿರುವ ಬಾರೋಯಿಂಗ್ಸ್ನ ತೊಗೊಂಡು 182 ಡಿವೈಡೆಡ್ ಬೈ ನನ್ನ ಆಸ್ತಿಯನ್ನು ತೊಗೊಂಡು 1325ನಿಂದ ಡಿವೈಡ್ ಮಾಡಿ ಇದರೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಟೈಮ್ ಇರಬೇಕಲ್ಲ, ಇದೆಲ್ಲ ಮಾಡೋಕ್ಕಾಗತ್ತೆ? ಹೀಗೆಲ್ಲ ನಿಮ್ಮ ಪ್ರಶ್ನೆ ಬರಬಹುದು. ಸೊ ಅದಕ್ಕೆ ವಿ ಹ್ಯಾವ್ ಟೂಲ್ಸ್. ಫಾರ್ ಎಕ್ಸಾಂಪಲ್ ಎಕ್ಸೆಲ್ ಶೀಟ್. ಸ್ಕ್ರೀನರ್ನಲ್ಲಿ ಒಂದು ಆಪ್ಷನ್ ಇದೆ, ಅಪ್ಲೋಡ್ ಎಕ್ಸೆಲ್ ಅಂತ. ನೀವು ಯಾವುದಾದ್ರೂ ಎಕ್ಸೆಲ್ ಕ್ಯಾಲ್ಕುಲೇಟರ್ನ ಇದನ್ನೆಲ್ಲ ಫಾರ್ಮುಲಾಗಳನ್ನ ಹಾಕಿಬಿಟ್ಟು ಸ್ಕ್ರೀನರ್ಗೆ ಅಪ್ಲೋಡ್ ಮಾಡಿದ್ರೆ ಸ್ಕ್ರೀನರ್ ನಿಮಗೆ ಡೇಟಾ ಕೊಡುತ್ತೆ. ಆ ಡೇಟಾದಲ್ಲಿ ಆಟೋಮೆಟಿಕಲಿ ಎಲ್ಲ ಕ್ಯಾಲ್ಕುಲೇಟ್ ಆಗಿ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಒಂದು ಕ್ಯಾಲ್ಕುಲೇಟರ್ನ ಅಪ್ಲೋಡ್ ಮಾಡಿದ್ದೀನಿ. ಏನು? ಎಕ್ಸೆಲ್ ಶೀಟ್ ಕ್ಯಾಲ್ಕುಲೇಟರ್ನ, ಎಕ್ಸೆಲ್ ಶೀಟ್ ಟೆಂಪ್ಲೇಟನ್ನು ನಾವು ಕರಿಬಹುದು. ಸೊ ಆ ಎಕ್ಸೆಲ್ ಶೀಟ್ನ ಫಸ್ಟೇ ಅಪ್ಲೋಡ್ ಮಾಡಿಬಿಟ್ರೆ ನಮಗೆ ಈಗ ನ್ಯೂ ಲ್ಯಾಬ್ಸ್ ಟು ಡೇಟಾ ಬೇಕು ಅಂದರೆ ನಾವು ಹೋಗಿ ಡೈರೆಕ್ಟ್ ಎಕ್ಸ್ಪೋರ್ಟ್ ಎಕ್ಸೆಲ್ ಕೊಟ್ಟರೆ ಡೇಟಾ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಗಿರೋ ಡೇಟಾವನ್ನು ನಾವು ಓಪನ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ನಮ್ಮ ರೇಷಿಯೋಗಳೆಲ್ಲ ಸಿಕ್ಬಿಡುತ್ತೆ ಆಟೋಮೆಟಿಕಲಿ. ನಮಗೆ ಎಕ್ಸೆಲ್ ತೋರಿಸ್ತಾ ಇದೆ ಡೆಟ್ ಟು ಅಸೆಟ್ ರೇಷಿಯೋ ಎಷ್ಟಿದೆ, 0.14 ಇದೆ. ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬಂತು, 0.13 ಸಮಥಿಂಗ್ ಬಂತು.
ರೌಂಡ್ ಆಫ್ ಮಾಡಿ 0.14 ಆಗಿದೆ. ಸೊ ದಿಸ್ ಈಸ್ ದ ಈಸಿಯೆಸ್ಟ್ ವೇ. ನೀವು ಯಾವ ಕಂಪನಿಯನ್ನ ಬೇಕಾದರೂ ಅಷ್ಟೇ ಒಂದು ಸಲ ಕ್ಲಿಕ್ ಮಾಡಿಬಿಟ್ರೆ ಅದು ಎಕ್ಸೆಲ್ ಶೀಟ್ನ ಕೊಟ್ಬಿಡುತ್ತೆ ನಿಮಗೆ. ಆ ಎಕ್ಸೆಲ್ ಶೀಟ್ನಲ್ಲಿ ನಿಮಗೆ ಎಲ್ಲ ರೇಷುಗಳು ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿರ್ತಾರೆ. ನಾವೀಗ ಮೊದಲನೇ ರೇಷು ನೋಡ್ತೀವಿ, ಡೆಟ್ ಟು ಅಸೆಟ್. ಇನ್ನು ಮಿಕ್ಕ ರೇಷುಗಳನ್ನ ನಾವು ನೋಡೋಣ ನಂತರ. ಸೊ ಈಗ ನಾವು ಡೆಟ್ ಟು ರೇಷುನ ಲಾಸ್ಟ್ 10 ಇಯರ್ಸ್ಗೆ ಕಂಪೇರ್ ಮಾಡಬೇಕು. ಮಾರ್ಚ್ 2012 ಏನಿತ್ತು 0.52 ಇತ್ತು. ಅಂದರೆ 52% ಅಸೆಟ್ನಲ್ಲಿ 52% ಸಾಲನೇ ಇದೆ. ನೆಕ್ಸ್ಟ್ 50% ಆಯಿತು, 39 ಆಯಿತು, 37 ಆಯಿತು, 35 ಆಯಿತು, 22 ಆಯಿತು, 30 ಆಯಿತು, 20% ಆಯಿತು, 21% ಆಯಿತು, ಈಗ 14% ಬಂದಿದೆ. ಅದರರ್ಥ ಏನು, ಡೆಟ್ಟು ಗ್ರ್ಯಾಜುಯಲಿ ಡಿಕ್ರೀಸ್ ಆಗ್ತಿದೆ. ಸೊ ಸಾಲವನ್ನು ಕಡಿಮೆ ಮಾಡ್ಕೊಳ್ತಿದ್ದಾರೆ ಕಂಪನಿ ಅಂದರೆ ಇಟ್ಸ್ ಎ ಪಾಸಿಟಿವ್ ಸೈನ್ ಅಲ್ಲ. ಸೊ 10 ವರ್ಷದ ಡೇಟಾನ ನೀವು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕ್ಯಾಲ್ಕುಲೇಟರ್ ತೊಗೊಂಡು ಎಷ್ಟು ಟೈಮ್ ಹಿಡಿತಾ ಇತ್ತು. ಸೊ ದಿಸ್ ಎಕ್ಸೆಲ್ ಮೇಕ್ ಅವರ್ ಲೈಫ್ ಸಿಂಪಲ್. ಆಲ್ ರೈಟ್, ಇವಾಗ ನಮಗೆ ಏನು ಗೊತ್ತಾಯಿತು, ಡೆಟ್ ಟು ಆಸೆಟ್ಸ್ ಬಗ್ಗೆ ಗೊತ್ತಾಯಿತು. ನೆಕ್ಸ್ಟು ಮಿಕ್ಕ ರೇಷುಗಳನ್ನು ನೋಡೋಣ. ಈಗ ನಾವು ಸೆಕೆಂಡ್ ರೇಷು ಬಗ್ಗೆ ನೋಡೋಣ, ಡೆಟ್ ಟು ಈಕ್ವಿಟಿ. ಓಕೆ, ಡೆಟ್ ಟು ಈಕ್ವಿಟಿ ನೆಕ್ಸ್ಟ್ ರೇಷಿಯೋ ಏನು ಹೇಳ್ಕೊಡುತ್ತೆ ನಮಗೆ, ಡೆಟ್ ಟು ಈಕ್ವಿಟಿಯ ಬಗ್ಗೆ ಹೇಳ್ಕೊಡುತ್ತೆ. ಹಂಗಂದ್ರೆ ಏನು, ಶೋಸ್ ಹೌ ಮಚ್ ಡೆಟ್ ಕಂಪನಿ ಓ ಎಗೇನ್ಸ್ಟ್ ಈಕ್ವಿಟಿ. ಅಂದರೆ 100 ರೂಪಾಯಿ ನೀನು ಬಂಡವಾಳ ಹೂಡಿದರೆ ಅದರ ಎಗೇನ್ಸ್ಟ್ ಎಷ್ಟು ಸಾಲವನ್ನು ಮಾಡಿದೆ ಕಂಪನಿ ಅನ್ನೋದನ್ನು ತೋರಿಸುತ್ತೆ. ಈ ಬಂಡವಾಳ ನಾನು ಹೇಳ್ಕೊಟ್ಟಿದ್ದೀನಲ್ಲ ಆಗಲೇ, ರಿಸರ್ವ್ಸ್ ಪ್ಲಸ್ ಶೇರ್ ಹೋಲ್ಡರ್ಸ್ ಇಕ್ವಿಟಿ ಇದೆಲ್ಲ ಸೇರಿಸಿ ಎಲ್ಲ ಟೋಟಲ್ ಬಂಡವಾಳ ಮತ್ತು ಟೋಟಲ್ ಸಾಲವನ್ನು ಕಂಪೇರ್ ಮಾಡಿ ನಮಗೆ ತಿಳಿಸುತ್ತೆ. ಅವಾಯ್ಡ್ ಎನಿಥಿಂಗ್ ಎಬೋವ್ 70% ಆರ್ 0.70. ಅಂದರೆ ನೀವು ಹೂಡಿಕೆ ಮಾಡಿರುವ ಬಂಡವಾಳದಲ್ಲಿ 70% ಏನಾದರೂ ಸಾಲ ತಗೊಂಡಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಹೂಡಿಕೆ 100 ರೂಪಾಯಿಗಳಿದ್ದಾವೆ, ಬ್ಯಾಂಕ್ನಿಂದ ಅವ್ರು ಸಾಲ ತಂದಿರೋದೆಷ್ಟು 70 ರೂಪಾಯಿ. ಸೊ ದಿಸ್ ಇಸ್ ಬಾರ್ಡರ್ ಲೈನ್. 70 ರೂಪಾಯಿಗಿಂತ ಜಾಸ್ತಿ ಏನಾದರೂ ಅವ್ರು ಸಾಲ ತಗೊಂಡಿದ್ರೆ ಆ ತರಹದ ಕಂಪನಿಗಳನ್ನ ಅವಾಯ್ಡ್ ಮಾಡಿ ಅಂತ. ಇನ್ಫ್ಯಾಕ್ಟ್ ಈ ಸಾಲದ ಪರ್ಸೆಂಟೇಜ್ ಕಡಿಮೆ ಇದ್ದಷ್ಟು ಬಹಳ ಒಳ್ಳೆಯದು. ಈಗ ನಾವೇನು ಮಾಡೋಣ, ಎಕ್ಸಾಂಪಲ್ ನೋಡೋಣ. ಸ್ಕ್ರೀನರ್ನಲ್ಲಿ ಹೋಗ್ಬಿಟ್ಟು ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ನಾವು ಸ್ಕ್ರೀನರಲ್ಲಿ ಏನು ಮಾಡಿದ್ದೀವಿ, ಲಾರ್ಸನ್ ಅಂಡ್ ಟೂಬ್ರೋದು ನಂಬರ್ಸ್ಗಳನ್ನು ತೆಗೆದಿದ್ದೀವಿ. ಈ ನಂಬರ್ಸ್ಗಳಿಂದ ನಾವು ಹೇಗೆ ಡೆಟ್ ಟು ಈಕ್ವಿಟಿಯನ್ನು ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಫಾರ್ಮುಲಾ ಏನು ಹೇಳುತ್ತೆ, ಟೋಟಲ್ ಡೆಟ್ ಡಿವೈಡೆಡ್ ಬೈ ಈಕ್ವಿಟಿ. ಡೆಟ್ ಎಲ್ಲಿ ಸಿಗುತ್ತೆ ನಮಗೆ, ಬ್ಯಾಲೆನ್ಸ್ ಶೀಟ್ನಲ್ಲಿ ಸಿಗುತ್ತೆ. ಟೋಟಲ್ ಡೆಟ್ ಎಷ್ಟಿದೆ, 1,33,505 ಕೋಟಿ ಇದೆ. ಟೋಟಲ್ ಈಕ್ವಿಟಿ ಎಷ್ಟಿದೆ, 1,405 ಪ್ಲಸ್ 75,588. ಕ್ಯಾಲ್ಕುಲೇಟ್ ಮಾಡೋಣ. ವೇರ್ ಇಸ್ ದಿ ಕ್ಯಾಲ್ಕುಲೇಟರ್, 75,588 ಪ್ಲಸ್ 1,405 ಈಕ್ವಲ್ಸ್ ಟೋಟಲ್ ಏನು ಬರುತ್ತೆ ಇಲ್ಲಿ, ಈಕ್ವಿಟಿ ಬರುತ್ತೆ. ಟೋಟಲ್ ಈಕ್ವಿಟಿ 76,993. ಟೋಟಲ್ ಡೆಟ್ ಎಷ್ಟಿದೆ, 1,33,505. ನಾವು ಈ ನಂಬರ್ನ ಬರ್ಕೊಂಬೇಡ, ಇಲ್ಲಾಂದ್ರೆ ಮರ್ತೋಗ್ಬಿಡತ್ತೆ. 76,993 ಇದು ಎಷ್ಟು, ಇದೇನು ನಮ್ಮ ಈಕ್ವಿಟಿ. ಈಗ ಇದನ್ನು ನಾವೇಂದ್ರಿಂದ ಲೈಕ್ ನ್ಯೂಮರೇಟರ್ ಏನಿರಬೇಕು, 1,33,505 ಕೋಟಿಗಳು. ಸೊ ನಮಗೆ ಡೆಟ್ ಟು ಈಕ್ವಿಟಿ ಸಿಗತ್ತೆ ಈ ಕ್ಯಾಲ್ಕುಲೇಷನ್ ಅನ್ನ ಮಾಡಿದ್ರೆ. ಈಗ ನಾವೇನ್ ಮಾಡೋಣ, ಟೋಟಲ್ ಕ್ಯಾಲ್ಕುಲೇಷನ್ ಅನ್ನು ಮಾಡಿಬಿಡೋಣ. 1,33,505 ಕೋಟಿ ಡಿವೈಡೆಡ್ ಬೈ 76,993 ರೂಪಾಯಿಗಳು ಈಕ್ವಲ್ಸ್ ಎಷ್ಟಾಯ್ತು, 1.73 ಆಯ್ತು. ಅಂದ್ರೆ ಎವ್ರಿ 1 ರೂಪಾಯಿ ನೀವು ಬಂಡವಾಳಕ್ಕೆ ಕಂಪನಿ 1 ರೂಪಾಯಿ 73 ಪೈಸೆ ಸಾಲವನ್ನು ತಗೊಂಡಿದೆ. ಇಷ್ಟೊಂದು ಸಾಲ ಮಾಡಿದೆ ಈ ಕಂಪನಿ. ಈಗ ನೀವೇ ಹೇಳಿ, ನೀವು ಹಾಕಿರೋ ಬಂಡವಾಳ 1 ರೂಪಾಯಿ, ನಿಮ್ಮ ಸಾಲ 1 ರೂಪಾಯಿ 75 ಪೈಸೆ ಇದೆ. ಸೊ ನೀವು ಇದೆರಡನ್ನ ಸೇರಿಸಿ ಕಂಪನಿಯನ್ನ ನಡೆಸ್ತಾ ಇದ್ದೀರಾ. ಇಷ್ಟೊಂದು ಸಾಲ ಮಾಡಿ ಕಂಪನಿಯನ್ನ ನಡೆಸಿ ಇದಕ್ಕೆ ಇಷ್ಟೊಂದು ಬಡ್ಡಿಯನ್ನ ಕಟ್ಟಿ ಹೇಗೆ ನಡೆಸಬೇಕು ಕಂಪನಿಯನ್ನ? ಇಸ್ ಇಟ್ ಎ ಗುಡ್ ಲೈಕ್ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟಿ? ಇದನ್ನು ನೀವೇ ಡಿಸೈಡ್ ಮಾಡ್ಬೇಕು. ನೀವು ಕಂಪೇರ್ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ 1 ರೂಪಾಯಿ ಸ್ಯಾಲ್ರಿ ಇರುತ್ತೆ, 2 ರೂಪಾಯಿ ಸಾಲ ಇರುತ್ತೆ. ಮನಸ್ಸಿಗೆ ನೆಮ್ಮದಿ ಇರತ್ತಾ? ಆಬ್ವಿಯಸ್ಲಿ ಕಷ್ಟ ಆಗುತ್ತೆ. ಸೊ ದಿಸ್ ಈಸ್ ದಿ ಕ್ರಕ್ಸ್ ಅಂತಿರಲ್ಲ, ಇದೆ ಇದರ ಡೆಟ್ ಟು ಈಕ್ವಿಟಿ ಏನು ಹೇಳುತ್ತೆ ಅಂದರೆ ಇದನ್ನೇ ಹೇಳೋದು. ಸೊ ನಮಗೆ ಒಂದು ಸಂತೋಷದ ಸುದ್ದಿ ಏನು ಅಂದರೆ, ಈ ಡೆಟ್ ಟು ಈಕ್ವಿಟಿಯನ್ನು ಸ್ಕ್ರೀನರು ತೋರಿಸುತ್ತೆ ನಮಗೆ. ನಾವು ಟಾಪ್ಗೆ ಸ್ಕ್ರಾಲ್ ಮಾಡಿ ಆ್ಯಡ್ ರೇಷಿಯೋ ಹತ್ರ ಹೋಗಿ ಡೆಟ್ ಅಂತ ಟೈಪ್ ಮಾಡಿದ್ರೆ ಡೆಟ್ ಟು ಈಕ್ವಿಟಿ ಅದು ತೋರಿಸುತ್ತೆ. ಸೊ ಇಲ್ಲಿ ಬಂತು ನೋಡಿ, ಡೆಟ್ ಟು ಈಕ್ವಿಟಿ 1.73. ನಾವು ಕ್ಯಾಲ್ಕುಲೇಟ್ ಮಾಡಿದ ಎಷ್ಟು, 1.73. ನಾವು ಕ್ಯಾಲ್ಕುಲೇಟ್ ಮಾಡಿದ ಸಹ ಅಷ್ಟೇ ಅಲ್ವೇ, 1.73 ಸಮಥಿಂಗ್. ಸೊ ಡೆಟ್ ಟು ಈಕ್ವಿಟಿಯನ್ನು ಸ್ಕ್ರೀನ ತೋರಿಸ್ಬಿಡುತ್ತೆ. ಇದನ್ನು ನೀವೇನು ಕ್ಯಾಲ್ಕುಲೇಟ್ ಮಾಡಬೇಕಿಲ್ಲ, ಅಥವಾ ನನಗೆ ಎಕ್ಸೆಲ್ ಶೀಟೇ ಬೇಕು ಅಂತಲೂ ಏನಿಲ್ಲ. ಸೊ ದಿಸ್ ಈಸ್ ದಿ ಸಮ್ಮರಿ ಆಫ್ ಡೆಟ್ ಟು ಈಕ್ವಿಟಿ. ಈಗ ಮುಂದಿನ ರೇಷು ನೋಡೋಣ. ನಾವು ದ ನೆಕ್ಸ್ಟ್ ರೇಷು ಇಸ್ ಡೆಟ್ ಟು ಕ್ಯಾಪಿಟಲ್ ರೇಷು. ವಾಟ್ ಈಸ್ ಕ್ಯಾಪಿಟಲ್ ರೇಷಿಯೋ? ಕ್ಯಾಪಿಟಲ್ ಅಂದ್ರೆ ಏನು ಗೊತ್ತಾ, ದುಡ್ಡು ನೀನು ನಿನ್ನ ಬಿಸ್ನೆಸ್ಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ಯಾ, ದಟ್ ಈಸ್ ಕಾಲ್ಡ್ ಕ್ಯಾಪಿಟಲ್. ಕ್ಯಾಪಿಟಲ್ ಅಂದ್ರೆ ದುಡ್ಡು ಅಂತ ಇಟ್ಕೊಳ್ಳಿ. ನೀನು ದುಡ್ಡನ್ನ ಈಕ್ವಿಟಿಯಿಂದ ತಂದಿದ್ಯೋ ಅಥವಾ ಸಾಲ ಮಾಡಿ ತಂದಿದ್ಯೋ ಅದೆಲ್ಲ ಸೆಕೆಂಡರಿ. ಬಟ್ ಇದೆಲ್ಲವನ್ನ ಸೇರಿಸಿ ನಾವೇನಂತ ಕರಿತೀವಿ, ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಇಲ್ಲಿ ಬರ್ತೀನಿ ನೋಡಿ, ಕ್ಯಾಪಿಟಲ್ ಈಕ್ವಲ್ಸ್ ಟೋಟಲ್ ಡೆಟ್ ಪ್ಲಸ್ ಟೋಟಲ್ ಈಕ್ವಿಟಿ. ಈ ರೇಷು ಏನ ಮೆಜರ್ ಮಾಡುತ್ತೆ, ಇದು ನಿನ್ನ ಟೋಟಲ್ ಕ್ಯಾಪಿಟಲ್ ನಲ್ಲಿ ಎಷ್ಟು ಡೆಟ್ ಇದೆ, ಎಷ್ಟು ಸಾಲ ಇದೆ ಅನ್ನೋದನ್ನ ಮೆಜರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಿಂದು 50 ರೂಪಾಯಿ ಸಾಲ ಇರುತ್ತೆ, 100 ರೂಪಾಯಿ
ಡೆಟ್ ಪ್ಲಸ್ ಈಕ್ವಿಟಿ ಇರುತ್ತೆ, ಅಂದರೆ ಸಾಲ ಪ್ಲಸ್ ನಿನ್ನ ಬಂಡವಾಳ ಇರುತ್ತೆ. ಸೊ ಡೆಟ್ ಟು ಕ್ಯಾಪಿಟಲ್ ರೇಷಿಯೋ ಏನಾಗುತ್ತೆ 0.5 ಆರ್ 50%. ಸೊ ಇದು 50%ಗಿಂತ ಜಾಸ್ತಿ ಇದ್ರೆ ಡೇಂಜರ್. ಪದೇ ಪದೇ ಸಾಲ 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 ಇರೋ ಬರೋದೆಲ್ಲ ಸಾಲದ ಮೇಲೆ, ಲೆವರೇಜ್ ರೇಷೋಗಳು ಇರೋದೇ ಸಾಲದ ಮೇಲೆ. ಸಾಲ 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 ಅಂತ ಯಾಕೆ ಇದು ನಾವು ಇದನ್ನು ಮಾಡ್ತಿದ್ದೀವಿ, ಲೈಕ್ ಈ ರೇಷೋಗಳನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊತಿದ್ದೀವಿ ಅಂತಂದರೆ, ಸಾಲ ಕೊಡೋರು ಯಾರಪ್ಪ? ಬ್ಯಾಂಕ್ನವರು. ಈ ಸಾಲ ಜಾಸ್ತಿ ಆದಷ್ಟು ಬ್ಯಾಂಕ್ನವ್ರಿಗೆ ಈ ಸಾಲವನ್ನು ರಿಕವರ್ ಮಾಡಬೇಕು ಅನ್ನೋ ಛಲ ಬರುತ್ತೆ. ಛಲ ಅನ್ನೋದಕ್ಕಿಂತ ಕಂಪಲ್ಷನ್ ಬರುತ್ತೆ. ಸೊ ಆಗ ಅವ್ರು ಏನು ಮಾಡ್ತಾರೆ, ನಿಮ್ಮ ಕಂಪನಿಯ ಆಸ್ತಿಗಳನ್ನೆಲ್ಲ ಹರಾಜಾಕ್ತಾರೆ. ಹರಾಜಾಕಿದಾಗ ನಿಮ್ಗೇನು ಸಿಗುತ್ತೆ? ಬಿಕಾಸ್ ಸಾಲಗಾರರಿಗೇ, ಸಾಲ ಕೊಟ್ಟಿರುವವರಿಗೇ ಬ್ಯಾಂಕ್ನ ಅಸೆಟ್ಸ್ಗಳ ಮೇಲೆ, ನಿನ್ನ ಕಂಪನಿ ಅಸೆಟ್ಸ್ಗಳ ಮೇಲೆ ರೈಟ್ಸ್ ಇರೋದು. ಸೊ ನಿನ್ನ ಕಂಪನಿಯ ನೀನು ಯಾವುದೋ ಜಮೀನಿದ್ರೆ ಜಮೀನ ಬ್ಯಾಂಕ್ ಅವರಿಗೆ ರಿಜಿಸ್ಟರ್ ಮಾಡಿಕೊಟ್ಟು ಅವರು ನಿನಗೆ ಸಾಲ ಕೊಡೋದು. ಹೀಗಿದ್ದಾಗ ಬ್ಯಾಂಕ್ನವ್ರು ಏನು ಮಾಡ್ತಾರೆ, ಹರಾಜು ಹಾಕ್ಕೊತಾರೆ. ಈ ಥರದ ಸಿಚುವೇಷನಲ್ಲಿ ಶೇರ್ ಹೋಲ್ಡರ್ಸ್ಗೆ ₹1 ಸಿಗಲ್ಲ. ಸೊ ದಟ್ಸ್ ವೈ ಈ ಸಾಲ ಇಸ್ ವೆರಿ ಡೇಂಜರಸ್. ಸಾಲ ಲಿಮಿಟಲ್ಲಿ ಇರಬೇಕು ಅಂತ ಹೇಳೋದು. ಸೊ ಶುಡಂಟ್ ಕ್ರಾಸ್ 50% ಅಂತ ಹೇಳಿದ್ದು ಇದೇ ರೀಸನ್. ಸೊ ರಿಮೆಂಬರ್, ಡೆಟ್ ಟು ಕ್ಯಾಪಿಟಲ್ ರೇಷಿಯೋ ಏನು ತೋರಿಸುತ್ತೆ? ನೀನು ಕಂಪನಿಗೆ ಹಾಕಿರುವ ಬಂಡವಾಳದಲ್ಲಿ ಎಷ್ಟು % ಡೆಟ್ ಇದೆ ಅಂತ ತೋರಿಸುತ್ತೆ. ಈ ಡೆಟ್ 50%ಗಿಂತ ಜಾಸ್ತಿ ಆಗಬಾರ್ದು ಯೂಶುವಲಿ. ಆಲ್ ರೈಟ್, ಈಗ ಏನು ಮಾಡೋಣ? ಸ್ಕ್ರೀನರ್ನಲ್ಲಿ ಹೋಗಿ ನೋಡೋಣ ಅಥವಾ ನಮ್ಮ ಎಕ್ಸೆಲ್ ಶೀಟ್ನಲ್ಲೇ ನೋಡ್ಬಿಡೋಣ. ನಮ್ಮ ಎಕ್ಸೆಲ್ ಶೀಟ್ನಲ್ಲಿ ಡೆಟ್ ಟು ಕ್ಯಾಪಿಟಲ್ ರೇಷಿಯೋಗೆ ಹೋದರೆ ನಮ್ಮ L&Tದು ಡೆಟ್ ಟು ಕ್ಯಾಪಿಟಲ್ ತೋರಿಸ್ತಾ ಇದೆ. ಎಷ್ಟಿದೆ? 2012ನಲ್ಲಿ 64 ಇದ್ದಿದ್ದು 65, 68, 70, 66, 65, 66, 67, 68, 64. ಯಾವತ್ತು ಲಾಸ್ಟ್ 10 years 50%ಗಿಂತ ಬಿಲೋ ಬಂದೇ ಇಲ್ಲ. ದಿಸ್ ಇಸ್ ನಾಟ್ ಅ ಒಪಿನಿಯನ್ ಆನ್ ಲಾಸ್ ಆ್ಯಂಡ್ ಟರ್ಬೋ. ಪದೇ ನೆನ್ಪಿಟ್ಕೊಂಬಿಡಿ. ಆಲ್ ರೈಟ್, ನೆಕ್ಸ್ಟ್ ರೇಷಿಯೋಗೆ ಹೋಗೋಣ. ಈಗ ಇಟ್ ಈಸ್ ಡೆಟ್ ಅಪಾನ್ ಎಬಿಟಾ. ವಾಟ್ ಈಸ್ ಡೆಟ್? ಸಾಲ. ಎಬಿಟಾ ಅಂದ್ರೇನು? ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್, ಟ್ಯಾಕ್ಸ್, ಡಿಪ್ರಿಸಿಯೇಷನ್ ಆ್ಯಂಡ್ ಅಮೋರ್ಟೈಸೇಷನ್ ಅಂತ. ಅಂದರೆ ನೀನು ಪ್ರಾಫಿಟ್ ಬಂದಿರುತ್ತೆ ಕಂಪನಿಯಲ್ಲಿ ಅಲ್ವಾ, ನೀನು ಬಿಸ್ನೆಸ್ ಮಾಡಿ. ಆ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಬಂದಿದ್ದಕ್ಕೆ ನೀವು ಏನೇನೋ ನೆಗೆಟಿವ್ ಲೈಕ್ ಮೈನಸ್ ಮಾಡ್ತೀರಲ್ವಾ, ನಾವು ಕ್ಯಾಲ್ಕುಲೇಟ್ ಮಾಡೋದೆಲ್ಲ ನೋಡಿದ್ವಲ್ಲ ಬ್ಯಾಲೆನ್ಸ್ ಶೀಟ್ನಲ್ಲಿ. ಇನ್ ಟ್ಯಾಕ್ಸ್ ತೆಗಿತೀಯಾ, ಅದಕ್ಕೆ ಇಂಟ್ರೆಸ್ಟ್ ತೆಗಿತೀಯಾ, ಅದಾದಮೇಲೆ ಡೆಪ್ರಿಸಿಯೇಷನ್ ತೆಗಿತೀಯಾ, ಅಮೋರ್ಟೈಸೇಷನ್ ತೆಗಿತೀಯಾ, ಇದನ್ನೆಲ್ಲ ಮಾಡ್ತೀಯ ಅಲ್ವಾ. ಇದನ್ನೆಲ್ಲ ಮಾಡೋಕ್ಕೆ ಮುಂಚೆ ಎಷ್ಟು ಪ್ರಾಫಿಟ್ ಬಂದಿರುತ್ತೋ ಅಷ್ಟು ಫುಲ್ಲು ಪ್ರಾಫಿಟ್ನ ತೊಗೊಂಡು ನೀನು ಡೆಟ್ಟಿಂದ ಡಿವೈಡ್ ಮಾಡಿದ್ರೆ, ಡೆಟ್ನ ಈ ಪ್ರಾಫಿಟ್ನಿಂದ ಡಿವೈಡ್ ಮಾಡಿದರೆ ನಿನಗೆ ಡೆಟ್ ಅಪೋನ್ ಎಬಿಟಾ ಬರುತ್ತೆ. ಇದು ನಮಗೆ ಏನನ್ನ ತೋರಿಸುತ್ತೆ? ಶೋಸ್ ಹೌ ಮೆನಿ ಇಯರ್ಸ್ ಇಟ್ ವುಡ್ ಟೇಕ್ ಫಾರ್ ಎ ಕಂಪನಿ ಟು ಪೇ ಡೆಟ್ ವಿತ್ ಇಟ್ಸ್ ಅರ್ನಿಂಗ್ಸ್. ಅಂದರೆ ನಿನ್ನ ಡೆಟ್ನ ಕಾನ್ಸ್ಟೆಂಟ್ ಇಟ್ಬಿಡೋಣ, ನಿನ್ನ ಪ್ರಾಫಿಟ್ನ ಕಾನ್ಸ್ಟೆಂಟ್ ಇಟ್ಬಿಡೋಣ. ಸೊ ಹಿಂಗೆ ಕಾನ್ಸ್ಟೆಂಟಾಗಿ ಇದೇ ಸಾಲವನ್ನು ನೀನು ಮೇಂಟೈನ್ ಮಾಡಿಕೊಂಡು, ಇದೇ ಪ್ರಾಫಿಟನ್ನು ನೀನು ಮೇಂಟೈನ್ ಮಾಡ್ಕೊಂಡು ಹೋದರೆ ನಿನಗೆ ಬರ್ತಾ ಇರೋ ಪ್ರಾಫಿಟ್ನಿಂದ ಎಷ್ಟು ವರ್ಷದಲ್ಲಿ ನೀನು ಈ ಸಾಲವನ್ನು ತೀರಿಸಲಿಕ್ಕಾಗತ್ತೆ ಅನ್ನೋದನ್ನು ನಮಗೆ ಇದು ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ನಿನ್ನ ಸಾಲ ₹100 ಇತ್ತು ಅಂತ ಇಟ್ಕೋ, ನಿನ್ನ ಅರ್ನಿಂಗ್ಸ್ ಎಷ್ಟಿತ್ತು? ₹50 ಇತ್ತು ಅಂತ ಇಟ್ಕೋ. ಸೊ 51 50, 52 100. ಡೆಟ್ ಅಪಾನ್ ಎಬಿಟಾ ಎಷ್ಟು ಬಂತು? 2. ಅಂದರೆ 2 years ಬೇಕು ನಿನ್ನ ಸಾಲವನ್ನು ತೀರಿಸೋಕೆ ಈ ಪ್ರಾಫಿಟ್ನಿಂದ. ಕರೆಕ್ಟ್ ಅಲ್ವಾ? ಇದು 20 ಆದರೆ 5 years ಬೇಕಾಗುತ್ತೆ. ಇದು 10 ಆದರೆ 10 years ಬೇಕಾಗುತ್ತೆ ನಿನ್ನ ಸಾಲವನ್ನು ತೀರಿಸೋಕೆ. ಸೊ ಡೆಟ್ ಅಪಾನ್ ಎಬಿಟಾ ಅಂದರೆ ಏನಂತ ಗೊತ್ತಾಯ್ತು, ಅದು ಏನನ್ನ ತೋರಿಸ್ಕೊಡುತ್ತೆ ಅಂತ ಗೊತ್ತಾಯ್ತು. ಈಗ ಈ ರೇಷಿಯೋ ಎಷ್ಟಿರಬೇಕು? 1 or 2 ಇದ್ರೆ ಇದು ಪರ್ಫೆಕ್ಟ್ ಅಂತ. ಸೊ ನಿನ್ನ ಅರ್ನಿಂಗ್ಸ್ನಿಂದ ನಿನ್ನ ಸಾಲವನ್ನು 1 or 2 years ನಲ್ಲಿ ನೀನು ತೀರಿಸ್ಬಿಡ್ಬೋದು ಅಂದರೆ ಎಕ್ಸಲೆಂಟ್ ಕಂಪನಿ. ಲೈಕ್ ಅದು ಪರವಾಗಿಲ್ಲ, ಇಷ್ಟು ಸಾಲ ಇದ್ರೆ ಹೇಗೋ ಮೇಂಟೈನ್ ಮಾಡಬಹುದು ಅನ್ನೋ ಒಂದು ನಿರ್ಧಾರಕ್ಕೆ ನಾವು ಬರಬಹುದು. ನಾವು ದ ಫಾರ್ಮುಲಾ, ವಾಟ್ ಈಸ್ ದ ಫಾರ್ಮುಲಾ? ಡೆಟ್ ಅಪಾನ್ ಎಬಿಟಾಗೆ ಲಾಂಗ್ ಟರ್ಮ್ ಡೆಟ್ ಪ್ಲಸ್ ಶಾರ್ಟ್ ಟರ್ಮ್ ಡೆಟ್ ಡಿವೈಡೆಡ್ ಬೈ ಎಬಿಟಾ. ಸೊ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಾಯ್ತಲ್ಲ. ಬ್ಯಾಲೆನ್ಸ್ ಶೀಟ್ನಲ್ಲಿ ನಾವು ಎಬಿಟಾನ ಹುಡುಕಿ ಅದನ್ನು ಲಾಂಗ್ ಟರ್ಮ್ ಪ್ಲಸ್ ಶಾರ್ಟ್ ಟರ್ಮ್ನ ತೆಗೆದು ಅದರಿಂದ ಎಬಿಟಾನ ಡಿವೈಡ್ ಮಾಡಿಬಿಡೋದು ಅಷ್ಟೇ. ಆ್ಯಸ್ ಯೂಶುವಲ್ ನಮ್ಮ ಎಕ್ಸೆಲ್ ಶೀಟ್ ಎಲ್ಲವನ್ನು ತೋರಿಸುತ್ತೆ. ನಾವು ಲಾಸ್ ಆನ್ ಟರ್ಬೋ ಕೇಸ್ಗೆ ಹೋಗಿ ಎಕ್ಸ್ಪೋರ್ಟ್ ಎಕ್ಸೆಲ್ ಕೊಟ್ಟರೆ ನಮ್ಮ ಎಕ್ಸೆಲ್ ಶೀಟ್ ಡೌನ್ಲೋಡ್ ಆಗುತ್ತೆ. ಎಕ್ಸೆಲ್ ಶೀಟ್ನ ಓಪನ್ ಮಾಡಿದರೆ ಏನು ಬರುತ್ತೆ? ನಮಗೆ ಡೆಟ್ ಅಪಾನ್ ಎಬಿಟಾ ಬರುತ್ತೆ. ಸೊ ನಾವೇನು ಮಾಡ್ತಿದ್ವಿ? ಡೆಟ್ ಅಪಾನ್ ಎಬಿಟಾನ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ. ಡೆಟ್ ಅಪಾನ್ ಎಬಿಟಾ ಎಷ್ಟಿದೆ? 5.71 ಇದೆ. ಅಂದರೆ ಈ ಕಂಪನಿ 6 ವರ್ಷ ಬೇಕು ಗುರು, ಅದು ಮಾಡ್ತಿರೋ ಪ್ರಾಫಿಟ್ನಲ್ಲಿ ಇದ್ರ ಸಾಲವನ್ನು ತೀರಿಸೋದಕ್ಕೆ 6 ವರ್ಷ ಬೇಕು. ಬಟ್ ನಾನು ಹೇಳೋದು ಕೇಳಿ, ನನ್ನ ಕಂಡೀಷನ್ ಏನಿದ್ದು, ಇಷ್ಟೇ ಅರ್ನಿಂಗ್ಸ್ನ ನೀನು ಮೇಂಟೈನ್ ಮಾಡಿದ್ರೆ, ಇಷ್ಟೇ ಸಾಲವನ್ನು ನೀನು ಮೇಂಟೈನ್ ಮಾಡಿದ್ರೆ ಅಂತ. ಪ್ರತಿ ವರ್ಷ ಇಷ್ಟೇ ಅರ್ನಿಂಗ್ ಆಗುತ್ತೆ ಅಂತ ಹೇಗೆ ಗೊತ್ತು? ಅರ್ನಿಂಗ್ಸ್ ಇಲ್ದಲೇ ಲೈಕ್ ಅರ್ನಿಂಗ್ಸ್ ಎಲ್ಲ ಸಾಲಕ್ಕೆ ಹೋಗ್ತಾಯಿದ್ರೆ ನೀನು ಪ್ರಾಫಿಟ್ ಲೈಕ್ ಕಂಪನಿಗೆ ಸ್ಯಾಲ್ರಿ ಕೊಡೋದು ಹೇಗೆ, ಕಂಪನಿಯನ್ನು ನಡೆಸೋದು ಹೇಗೆ, ಇದೆಲ್ಲ ಕಷ್ಟ ಇರುತ್ತಲ್ವ. ಅದಕ್ಕೋಸ್ಕರನೇ ದಿಸ್ ಇಸ್ ಎ ಹೈ ನಂಬರ್ ಅಂತ ಹೇಳ್ತಿರೋದು. 6 years ಬೇಕು. ಇಟ್ಸ್ ಲೈಕ್ ಮಾರ್ಚ್ 2022 ಇಂದ 5 years ಮೇಲೆ 6 ಬಂದ್ಬಿಟ್ಟಿದೆ ಈಗ.
ದಿಸ್ ಇಸ್ ನಾಟ್ ಎ ಬೈ ಆರ್ ಸೆಲ್ ರೆಕಮೆಂಡೇಶನ್, ಐ ಆಮ್ ಅಗೇನ್ ಆ್ಯಂಡ್ ಅಗೇನ್ ರಿಪೀಟಿಂಗ್. ಬಟ್ ನಾನು ಹೇಳ್ತಿರೋದೇನು ಅಂದರೆ ಲಾಸನ್ ಆ್ಯಂಡ್ ಟುಬ್ರೋ ಇಟ್ಸ್ ಅ ಬಿಗ್ ಕಂಪನಿ, ಎಲ್ಲರೂ ದೊಡ್ಡ ಕಂಪನಿ. ಇನ್ನೊಂದು ಏನು ಹೇಳ್ತಾರೆ, ಇಟ್ಸ್ ಲೈಕ್ ಏನಪ್ಪ ಅದು ಬ್ಲೂ ಚಿಪ್ ಕಂಪನಿ ಹೀಗೆಲ್ಲ ಹೇಳ್ತಾರೆ. ಬಟ್ ವಿತ್ ದಿಸ್ ಮಚ್ ಆಫ್ ಸಾಲ ಇಟ್ ಮೈಟ್ ಬಿ ಲೈಕ್ ಇಂಡೆಕ್ಸ್ ಮ್ಯಾನೇಜ್ಮೆಂಟ್ ಹೆಂಗೆ ನಡೆಯುತ್ತೆ ಅಂದರೆ ಒಂದು ಕಂಪ್ನಿನ ಮೇಲೆ ಎತ್ತಬೇಕಾದ್ರೆ ಇನ್ನೊಂದು ಕಂಪ್ನಿನೂ ಮೇಲೆ ಎತ್ತಬೇಕಾಗತ್ತೆ ಪ್ರಾಫಿಟನ್ನು. ಲೈಕ್ ಒಂದ್ಸಲ ಏನಾದರೂ ಸ್ವಲ್ಪ ಡಿಸಾಸ್ಟರ್ ಆಗಿಬಿಟ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತಲ್ವ. ವೈ ಡು ಯು ಇವನ್ ಲೈಕ್ ನಾನು ಹೇಳೋದು ಇಷ್ಟೇ, 4,000 ಕಂಪ್ನಿ ಇದ್ದಾವೆ BSc NSE ನಲ್ಲಿ ಸೇರಿ, NSE-ನಲ್ಲಿ 2,000 ಕಂಪ್ನಿ ಇದೆ. ಹೀಗಿದ್ದಾಗ ಯಾಕೆ ನೀವು ಫಿಕ್ಸ್ ಆಗಿರ್ತೀರಿ ಈ ಥರದ ಕಂಪ್ನಿಗಳಲ್ಲೇ? ದೇರ್ ಆರ್ ಮೆನಿ ಕಂಪನೀಸ್, ಸಾಲಗಳೇ ಇಲ್ದಲೇ ಇರೋ ಕಂಪನಿಗಳಿದ್ದಾವೆ, ಅಂಥ ಕಂಪ್ನಿ ನೋಡ್ಬೋದಲ್ವಾ. ದಟ್ ಈಸ್ ದ ಮೇನ್ ಪಾಯಿಂಟ್. ಆಲ್ ರೈಟ್, ನಾವೀಗೇನು ಮಾಡೋಣ, ಸೊ ನನಗೀಗ ಇರೋ ಕೆಲಸ ಏನು, ಈ ಎಕ್ಸೆಲ್ ಶೀಟ್ನ ನಿಮಗೆ ಪ್ರಿಪೇರ್ ಮಾಡಿಕೊಡ್ಬೇಕು, ಲೈಕ್ ಇದೊಂದು ರೇಷುದು. ಆಲ್ ರೈಟ್, ನಾವೀಗ ನೆಕ್ಸ್ಟ್ ರೇಷೋನ ನೋಡೋಕೆ ಹೋಗೋಣ. ಈಗ ನೆಕ್ಸ್ಟ್ ರೇಷೋನ ನೋಡೋಣ, ಇಂಟ್ರೆಸ್ಟ್ ಕವರೇಜ್ ರೇಷು. ಅಂದರೆ ನಿನ್ನ ಪ್ರಾಫಿಟು ಎಷ್ಟು ಸಲ ನಿನ್ನ ಇಂಟ್ರೆಸ್ಟ್ನ ಕವರ್ ಮಾಡುತ್ತೆ. ಇದರ ಫಾರ್ಮುಲಾ ಏನು, ಎಬಿಟ್ ಡಿವೈಡೆಡ್ ಬೈ ಇಂಟ್ರೆಸ್ಟ್. ಇದು ಏನ ತೋರಿಸುತ್ತೆ, ನಿಮ್ಮ ಅರ್ನಿಂಗ್ಸ್ನಿಂದ ನೀವು ಎಷ್ಟು ಸಲ ಇಂಟ್ರೆಸ್ಟ್ನ ಪೇ ಮಾಡಬಹುದು ಅಂತ. ಸಪೋಸ್ ನಿಮ್ಮ ಅರ್ನಿಂಗ್ಸ್ 100 ರೂಪಾಯಿ ಇತ್ತು ಅಂತ ಇಟ್ಕೊಳ್ಳಿ, ನಿಮ್ಮ ಇಂಟ್ರೆಸ್ಟ್ 10 ರೂಪಾಯಿ ಇತ್ತು. ಸೊ ಫಾರ್ಮುಲಾ ಏನು, ಎಬಿಟ್ ಡಿವೈಡೆಡ್ ಬೈ ಇಂಟ್ರೆಸ್ಟ್. 10 times 100 ಅಲ್ವಾ. ಸೊ 10 times ನೀನು ಇಂಟ್ರೆಸ್ಟ್ನ ಪೇ ಮಾಡಬಹುದು. ಸೊ 10 years ಕಂಟಿನ್ಯೂಸ್ ಆಗಿ ನೀನು ಇಂಟ್ರೆಸ್ಟ್ನ ಪೇ ಮಾಡಬಹುದು. ನೀನು ನೆಕ್ಸ್ಟ್ 10 years ಏನೂ ಕೆಲಸನೇ ಮಾಡಲಿಲ್ಲ ಅಂದ್ರೂ ಈ ವರ್ಷದ ಇಂಟ್ರೆಸ್ಟ್ನಿಂದ ನೀನು 10 times ಪೇ ಮಾಡಬಹುದು. ಅದನ್ನು ಎಬಿಟ್ ಬೈ ಇಂಟ್ರೆಸ್ಟ್ ತೋರಿಸಿದೆ, ಅದನ್ನು ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಅಂತಾರೆ. ಇದು ಅಟ್ಲೀಸ್ಟ್ ಮಿನಿಮಮ್ ಅಂದ್ರೂ 8 yearsಗೆ ಆಗೋ ಅಷ್ಟು ಇರಬೇಕು. ಈಗ ನಾವೇನು ಮಾಡೋಣ, ಲಾಸ್ ಆ್ಯಂಡ್ ಟಬ್ರೋದು ನೋಡೋಣ, ಸ್ಕ್ರೀನರ್ನಲ್ಲಿ ಹೋಗಿ ನೋಡೋಣ. ಅದಕ್ಕೆ ಮುಂಚೆ ಎಬಿಟ್ದು ಫಾರ್ಮುಲಾ ನೀವು ಒಂದು ಸ್ವಲ್ಪ ನೋಡ್ಕೊಬೇಕು. ಎಬಿಟ್ ಈಕ್ವಲ್ಸ್ ಪ್ರಾಫಿಟ್ ಪ್ಲಸ್ ಇಂಟ್ರೆಸ್ಟ್, ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಂತಿದೆಲ್ಲ. ಸೊ ಆಬ್ವಿಯಸ್ಲಿ ನೀನು ಪ್ರಾಫಿಟ್, ಸ್ಕ್ರೀನರ್ನಲ್ಲಿ ಪ್ರಾಫಿಟ್ ತೋರಿಸುತ್ತೆ, ಆ ಪ್ರಾಫಿಟ್ಗೆ ನೀವು ಇಂಟ್ರೆಸ್ಟನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಎಬಿಟ್ ಸಿಗುತ್ತೆ. ಈ ಬಿಟ್ ಅನ್ಬೇಕು ಅದನ್ನು, ಎಬಿಟ್ ವಾಟ್ ಎವರ್, ಏನೋ ಒಂದು ಪ್ರೊನೌನ್ಸ್ ಮಾಡಿದ್ರೆ ಆಯಿತು. ಸೊ ಲೆಟ್ಸ್ ಗೋ ಟು ದಿ ಸ್ಕ್ರೀನರ್. ಸ್ಕ್ರೀನರ್ನಲ್ಲಿ ಪ್ರಾಫಿಟ್ ಎಷ್ಟಿದೆ, 16,918 ಇದೆ. ಅದ್ರ ಜೊತೆಗೆ ನಾವೇನು ಮಾಡಬೇಕು, ಇಂಟ್ರೆಸ್ಟ್ ಸೇರಿಸ್ಬೇಕು, 11,750. ಸೊ ಆನ್ಸರ್ ಎಷ್ಟು ಬಂತು, 16,918 ಪ್ಲಸ್ 11,750 ಈಕ್ವಲ್ಸ್ 28,668. ಇದನ್ನು ನಾವೇನು ಮಾಡಬೇಕು, ಇಂಟ್ರೆಸ್ಟ್ನಿಂದ ಡಿವೈಡ್ ಮಾಡಬೇಕು. 11,750 ಈಕ್ವಲ್ಸ್ 2.4 ಬಂತು. ಅಂದರೆ ಇವರು 2.4 years ಮಾತ್ರ ಬಡ್ಡಿಯನ್ನು ಕಟ್ಬೋದು, ಏನೂ ಮಾಡಲಿಲ್ಲ ಅಂದರೆ. ಸೊ ಈ ಸಲದ ಪ್ರಾಫಿಟ್ನಿಂದ ಕೇವಲ 2.5 years ಕಟ್ಟಬಹುದು ಬಡ್ಡಿನ. ಅರ್ಥ ಆಯ್ತಲ್ಲ? ದಿಸ್ ಈಸ್ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ. ಇದನ್ನು ನಾವು ನಮ್ಮ ಎಕ್ಸೆಲ್ ಶೀಟ್ ನಲ್ಲಿ ನೋಡೋಣ ಅಲ್ವೇ. ಲೆಟ್ ಸಿ, ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಎಷ್ಟಿದೆ, 2.4 ಇದೆ. ಸೊ ಲಾಸ್ಟ್ 10 years ನೋಡಿದ್ರೆ 3.3 ಇಂದ 2.4. ಇಟ್ಸ್ ಸ್ಟಿಲ್ ಯಾವತ್ತೂ 7, 8 ರೀಚೇ ಆಗಿಲ್ಲ. ಸೊ ದಿಸ್ ಮಸ್ಟ್ ಬಿ ಮೋರ್ ದ್ಯಾನ್ 7. ಅರ್ಥ ಆಯ್ತಲ್ಲ? ಎಷ್ಟೊಂದು ಲೆವರೇಜ್ ರೇಷಿಯೋಗಳನ್ನು ನಾವು ಕವರ್ ಮಾಡಿದ್ವಿ. ಇದರ ಜೊತೆಗೆ ಇನ್ನೂ ಕೆಲವೊಂದು ಲೆವರೇಜ್ ರೇಷಿಯೋಗಳಿದ್ದಾವೆ, ಲೈಕ್ ಕ್ಯಾಶ್ ಫ್ಲೋ ಅಪಾನ್ ಡೆಟ್ ರೇಷಿಯೋ, ಡೆಟ್ ಟು ಇನ್ಕಮ್ ರೇಷಿಯೋ, ಡೆಟ್ ಬರ್ಡನ್ ರೇಷಿಯೋ. ಈ ಥರ ಹಲವಾರು ಡೆಟ್ ಲೈಕ್ ಲೆವರೇಜ್ ರಿಲೇಟೆಡ್ ರೇಷಿಯೋಗಳಿದ್ದಾವೆ. ನಾವು ಬಹುಮುಖ್ಯವಾಗಿ ಇಷ್ಟು ಲೆವರೇಜ್ ರೇಷಿಯೋಗಳನ್ನು ಫಾಲೋ ಮಾಡ್ತೀವಿ. ಈಗ ಏನು ಗೊತ್ತಾ, ನೀವು ಹೋಗ್ಬಿಟ್ಟು ನಿಮ್ಮ ಫೇವರೇಟ್ ಕಂಪನಿಗಳು ಯಾವ್ಯಾವ ಇದಾವೆ, ಆ ಕಂಪನಿಗಳದೆಲ್ಲ ಲೆವರೇಜ್ ರೇಷಿಯೋಗಳನ್ನು ನೀವು ಸ್ಟಡಿ ಮಾಡಿ. ಫೇವರೇಟ್ ಕಂಪನಿಗಳಿಲ್ವಾ, ನಾನೇ ಹೇಳ್ತೀನಿ ಕೇಳಿ. HUL ನೋಡಿ, ಡಾಬರ್ ನೋಡಿ, ITC ನೋಡಿ, ಇದರೆಲ್ಲ ಲೆವರೇಜ್ ರೇಷಿಯೋಗಳು ಆಲ್ಮೋಸ್ಟ್ 0 ಹತ್ತತ್ರ ಇರುತ್ತೆ. ಹಾಗೆ ರಿಯಲ್ ಎಸ್ಟೇಟ್ ಕಂಪನಿಗಳು ನೋಡಿದ್ರೆ ಡೆಟ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಇಲ್ಲಿಗೆ ಲೆವರೇಜ್ ರೇಷಿಯೋಗಳು ಮುಗಿದು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೇಷಿಯೋಗಳೊಂದಿಗೆ ಮೀಟ್ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.